ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಮಂಡನೆಗೆ ಕ್ಷಣಗಣನೆ. ಕೋಲ್ಕತ್ತಾದಲ್ಲಿ ಬಾಂಗ್ಲಾ ಸೇನಾ ಮುಖ್ಯಸ್ಥ ಪ್ರತ್ಯಕ್ಷವಾಗಿದ್ದೇಕೆ? ರೆಸಾರ್ಟ್ನಲ್ಲಿ 12 ಭಾರತೀಯರು ಶವವಾಗಿ ಪತ್ತೆ. ಭ್ರಷ್ಟಾಚಾರ ವ್ಯೂಹದಲ್ಲಿ ಸಿಲುಕಿದ್ರ ಇಸ್ರೇಲ್ ಪ್ರಧಾನಿ. ಈ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಒಂದು ದೇಶ ಒಂದು ಚುನಾವಣೆ ಕುರಿತ ಮಸೂದೆ ಮಂಡನೆಗೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಇವತ್ತು ಲೋಕಸಭೆಯಲ್ಲಿ ಮಸೂದೆ ಮಂಡನೆ ಸಾಧ್ಯತೆ ಇದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮಂಡಿಸಲಿದ್ದಾರೆ. ಕೆಳಮನೆಯಲ್ಲಿ ಮಂಡನೆ ಬಳಿಕ ಮಸೂದೆಯನ್ನ ಜಂಟಿ ಸದನ ಸಮಿತಿ ಪರಿಶೀಲನೆಗೆ ಶಿಫಾರಸು ಮಾಡುವ ಸಾಧ್ಯತೆ ಇದೆ. ಹಿಂದೆ ಜಂಟಿ ಸದನ ಸಮಿತಿ ರಚನೆ ಸಂಭವವಿದೆ. ವಿಶ್ವದ ಗಮನ ಸೆಳೆದ ದೆಹಲಿಯ ನಿರ್ಭಯಾ ಪ್ರಕರಣಕ್ಕೆ ಈಗ 12 ವರ್ಷಗಳು ತುಂಬಿದೆ. ಈ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿರುವ ನಿರ್ಭಯಾ ಪೋಷಕರು ಮಹಿಳೆಯರ ಪರಿಸ್ಥಿತಿಯಲ್ಲಿ ಏನೂ ಬದಲಾವಣೆ ಆಗದೇ ಇರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಬದಲಾಗಿವೆ, ಜನ ಬದಲಾಗಿದ್ದಾರೆ, ಅಧಿಕಾರಿಗಳು ಬದಲಾಗಿದ್ದಾರೆ, ಆದರೆ ಮಹಿಳೆಯರ ಭಯ ಮತ್ತು ಅವರ ಮೇಲಿನ ಅತ್ಯಾಚಾರ ಹಾಗೆ ಮುಂದುವರೆದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ಅನುಪ್ರಿಯಾ ಪಟೇಲ್ ಸಹೋದರಿ ಪಲ್ಲವಿ ಪಟೇಲ್ ತಮ್ಮ ಭಾವನ ವಿರುದ್ಧವೇ ಸಿಡಿದೆದ್ದಿದ್ದಾರೆ. ಅನುಪ್ರಿಯಾ ಪಟೇಲ್ ಗಂಡ ಆಶೀಶ್ ಪಟೇಲ್ ಸದ್ಯ ಉತ್ತರ ಪ್ರದೇಶದ ಶಿಕ್ಷಣ ಸಚಿವರಾಗಿದ್ದಾರೆ. ಶಿಕ್ಷಣ ಸಚಿವಾಲಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಪಲ್ಲವಿ ಪಟೇಲ್ ಹೋರಾಟಕ್ಕೆ ಮುಂದಾಗಿದ್ದಾರೆ. ಹಿಂದುಳಿದ ವರ್ಗಗಳ ವಿರುದ್ಧ ತಾರತಮ್ಯ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ಶಾಸಕಿ ಪಲ್ಲವಿ ಪಟೇಲ್ ಧರಣಿ ಕುಳಿತಿದ್ದಾರೆ. ಇತ್ತೀಚೆಗೆ ನಡೆದ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಗುಕೇಶ್ ಗೆದ್ದು ಬೀಗಿದ್ರು. 18ನೇ ವಯಸ್ಸಿನ ವಿಶ್ವ ಚಾಂಪಿಯನ್ ಆದ ಗುಕೇಶ್ಗೆ ತವರು ತಮಿಳುನಾಡಿನಲ್ಲಿ ವಿಶೇಷ ಗೌರವ ಸಿಕ್ಕಿದೆ. ತಮಿಳುನಾಡಿನ ಥೆನಿ ಪಟ್ಟಣದ ಕಲಾವಿದರೊಬ್ಬರು ಕಲ್ಲಂಗಡಿ ಹಣ್ಣಿನಲ್ಲಿ ಗುಕೇಶ್ ಭಾವಚಿತ್ರವನ್ನ ಕೆತ್ತಿ ವಿಶ್ವ ಚಾಂಪಿಯನ್ಗೆ ತಮ್ಮ ವಿಶಿಷ್ಟ ಗೌರವ ಅರ್ಪಿಸಿದ್ದಾರೆ. ಬಾಂಗ್ಲಾದೇಶದ ವಿಮೋಚನೆಗೊಳಿಸಿದ ದಿನವನ್ನ ವಿಜಯ್ ದಿವಸ್ ಅಂತ ಆಚರಿಸಲಾಗುತ್ತೆ. ಕೋಲ್ಕತ್ತಾದಲ್ಲಿ ನಡೆದ ವಿಜಯ್ ದಿವಸ್ ಕಾರ್ಯಕ್ರಮದಲ್ಲಿ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥ ಬ್ರಿಗೇಡಿಯರ್ ಮೊಹಮ್ಮದ್ ಅಮಿನುರ್ ರೆಹಮಾನ್ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಅವರು, ಪಾಕಿಸ್ತಾನದ ದಬ್ಬಾಳಿಕೆ ವಿರುದ್ಧದ ಗೆದ್ದ ದಿನವನ್ನ ಆಚರಿಸ್ತಾ ಇರೋದು ಹೆಮ್ಮೆಯ ವಿಷಯ ಅಂತ ಹೇಳಿದ್ದಾರೆ. ಉತ್ತರ ಭಾರತವು ಚಳಿಗೆ ತಂಡ ಹೊಡೆದಿದೆ. ಅದ್ಯಾವ ಪರಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರದ ಖ್ಯಾತ ಗುಲ್ಮಾರ್ಗ್ ಜಲಪಾತ ಸಂಪೂರ್ಣವಾಗಿ ಮಂಜುಗಡ್ಡೆಯಾಗಿದೆ. ಹರಿದು ಬೀಳ್ತಾ ಇದ್ದ ನೀರು ಹೆಪ್ಪುಗಟ್ಟಿ ಸಂಪೂರ್ಣವಾಗಿ ಮಂಜುಗಡ್ಡೆಯಾಗಿದೆ. ಇದು ಈಗ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದ್ದು ಹೆಪ್ಪುಗಟ್ಟಿರುವ ಜಲಪಾತ ನೋಡೋದಕ್ಕೆ ಜನ ಸಾಗರವೇ ಸೇರ್ತಾ ಇದೆ.